ನಮಸ್ತೆ, ಸ್ವಾಗತ ಸುಸ್ವಾಗತ. ಇವತ್ತು ನ್ಯೂ ಇಯರ್ 2025 ಬಂದಿದೆ. ಏನಪ್ಪ ಸ್ಪೆಷಲ್ಲು, ಅಡುಗೆ ಹಾಕಿ ತುಂಬ ದಿವಸ ಆಯಿತು ಅಂತ ವಿಶ್ ಮಾಡುವಾಗ ಎಲ್ಲರೂ ಕೇಳ್ತಾಯಿದ್ರು. ಹಾಗಾಗಿ ಸ್ಪೆಷಲಾಗಿ ಅವರೆಕಾಯಿ ಸೀಸನ್ ಇವಾಗ, ಹಾಗಾಗಿ ನಾವು ಇದಕ್ಕಿನ ಬೇಳೆ ಟೊಮೊಟೊ ಬಾತ್ ಮಾಡಿದ್ದೀವಿ. ಹೇಗೆ ಬಂದಿದೆ ನೋಡಿ, ಉದುರುದುರುಗಿ ಸೂಪರಾಗಿ ಘಮ ಅಂತ ಬಂದಿದೆ. ಬನ್ನಿ ಹೋಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಒಂದು 1/2 ಅವರಿಂದ 45 ಮಿನಿಟ್ಸ್ ಒಳಗಡೆ ಟಿಫನ್ ರೆಡಿ. ತಟ್ಟೆಲಿ ಹಾಕೊಳ್ಳೋದು, ತಿನ್ನೋದು, ಮಜಾ ಮಾಡೋದು, ಅಷ್ಟೇ ಕೆಲಸ. ಬನ್ನಿ ಹೋಗಿ ಏನೇನು ಪದಾರ್ಥಗಳು ಉಪಯೋಗಿಸಿದ್ದೀವಿ, ಹೇಗೆ ಮಾಡಿದ್ದೀವಿ ಅಂತ ಹೇಳಿ ನೋಡಿಬಿಡೋಣ, ಮಾಡಿಬಿಡೋಣ, ತಿನ್ನಿಬಿಡೋಣ, ಮಜಾ ಮಾಡಿಬಿಡೋಣ. ಇದು ಫಸ್ಟ್ ವೀಡಿಯೋ 2025 ತುಂಬ ಸಖತ್ತಾಗಿ ಬಂದಿದೆ. ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೇಲಿ ಮಾಡಿ ತಿನ್ನೋದಂತೂ ಮರಿಬೇಡಿ. ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ಉತ್ತಮ. ಬನ್ನಿ ಹೋಗಿ ಬಿಡೋಣ, ನೋಡಿ ಬಿಡೋಣ, ತಿನ್ನಿ ಬಿಡೋಣ. ಏನೇನು ಪದಾರ್ಥಗಳು ಉಪಯೋಗಿಸಿದ್ದೀವಿ ಅಂತ ನೋಡೋಣ. 3 ಮೀಡಿಯಮ್ ಸೈಜ್ ಟೊಮೊಟೊ, 3 ಈರುಳ್ಳಿ, ಆಮೇಲೆ ಲವಂಗ 3, ಚಕ್ಕೆ 1 ಇಂಚಷ್ಟು, ಬೆಳ್ಳುಳ್ಳಿ 2 ಫುಲ್ ತೊಗೊಳ್ಳಿ, ಶುಂಠಿ 1 ಇಂಚಷ್ಟು ತೊಗೊಳ್ಳಿ, ಒಣಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಆಮೇಲೆ ಡ್ರೈ ಮ್ಯಾಂಗೋ ಪೌಡ್ರ್ 1 ಪಿಂಚಷ್ಟು, ಗರಂ ಮಸಾಲ 1 ಪಿಂಚಷ್ಟು, ರೆಡ್ ಚಿಲ್ಲಿ ಪೌಡ್ರ್ 1/4 ಸ್ಪೂನ್, ಅರಿಶಿನ ಸ್ವಲ್ಪ, ಅವರೆಕಾಳು 1 ಬೌಲು, 2.5 ಕಪ್ಪು ಅಕ್ಕಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. 3 ಈರುಳ್ಳಿಯಲ್ಲಿ 1.5 ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳೋಣ, 1.5 ಟೊಮೊಟೊ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ 2 ಮಿಕ್ಸಿಗೆ ಹಾಕ್ಕೊಳ್ಳೋಣ, ಶುಂಠಿ 1 ಇಂಚಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಪುದೀನ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮತ್ತು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಮತ್ತು ಬಾತಿನ ಎಲೆ, ಚಕ್ಕೆ, ಲವಂಗ ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೀಜರ್ ಅಂತ ಕಂಟಿನ್ಯೂ ಮಾಡೋಣ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡೇ ಬಿಡೋಣ. ಕುಕ್ಕರ್ ಇಡಿ, ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ 3 ಸ್ಪೂನ್ ತುಪ್ಪ ಹಾಕಿ, ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕಿ, ಮತ್ತು ರುಬ್ಕೊಂಡಿರೋದು ಮಸಾಲನೇ ಹಾಕಿ, ಮತ್ತು ಅಕ್ಕಿ ಮತ್ತು ಅವರೆಕಾಯಿ ಬಿಡಿಸಿರೋದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸಿದ ನಂತರ ಗರಂ ಮಸಾಲ ಸ್ವಲ್ಪ, ಮಾವಿನಕಾಯಿ ಪೌಡ್ರ್ ಸ್ವಲ್ಪ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಕುಕ್ಕರ್ ಲಿಡ್ ಮುಚ್ಚಿ ಇಲ್ಲ ಅಡ್ಜಸ್ಟ್ ಮಾಡಿಬಿಡಿ. 2 ವಿಸಿಲ್ ಆದ ನಂತರ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ. ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿದ್ರೆ ಬಿಸಿಯಾಗಿ ಟೊಮೊಟೊ ಬಾತು ಸೂಪರಾಗಿ ಮೃದುವಾಗಿ ಚೆನ್ನಾಗಿ ಬಂದಿದೆ. ತಟ್ಟೆಯಲ್ಲಿ ಹಾಕೊಳ್ಳಿ, ತಿನ್ನಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತು 3ನೇ ತಾರೀಕು, ಇವತ್ತು ಅಪ್ಲೋಡ್ ಮಾಡ್ತೀನಿ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳುತ್ತಾ ಬಾಯ್, ಸಿ ಯು.